everyone, this is Anusha and welcome to my channel. 3:30 ಆಗ್ತಿದೆ, 3:30ನ 3:32 2 minutes. ನಾವು 3:30ಗೆ ರೆಡಿಯಾಗಿ ನಾನು ನಮ್ಮಮ್ಮ ಹೊರಡ್ಬೇಕಂತ ಅಂದ್ಕೊಂಡ್ವಿ. ಐ ಆಮ್ ಟೇಕಿಂಗ್ ಮೈ ಮದರ್ ಟು ಜಯನಗರ. ಅವ್ರು ಒಂದ್ಸರಿ ಈ ಥರ ಸ್ಟ್ರೀಟ್ ಶಾಪಿಂಗ್ ಜಯನಗರಗಂತೂ ಬಂದೇ ಇಲ್ಲ, ಕರ್ಕೊಂಡು ಹೋಗೇ ಇಲ್ಲ. ನಾನು ಇಷ್ಟು ದಿನ ಬಂದಿದ್ದಾರೆ, ಬ್ಯಾಂಗ್ಳೂರಲ್ಲಿ ಇಷ್ಟೇ ಆಗಿದ್ದಾರೆ. ಆದರೂ ಸೊ ಇವತ್ತು ಅದಕ್ಕೆ ನೆನೆನೇ ಹೋಗಬೇಕಿತ್ತು. ಸೊ ಬಟ್ ಇವತ್ತು ಪ್ಲ್ಯಾನ್ ಮಾಡಿದ್ವಿ ಬಿಕಾಸ್ ಇವತ್ತು ಹಾಗೆ ಆನ್ ದ ವೇ ಬನಶಂಕರಿ ಅಮ್ಮ ಲೈಕ್ ಟೆಂಪಲ್ ಹೋಗ್ಬೋದು ಆ ಥರ. ಬಿಕಾಸ್ ನೆನೆ ನಾನ್ ವೆಜ್ ತಿಂದುಬಿಟ್ಟಿದ್ವಿ, ಬೇಡ ಬಿಡು ಅಂತ ನೆನೆ ರೆಸ್ಟ್ ತಗೊಂಡ್ವಿ ಮನೇಲೆ. ಸೊ ಇವತ್ತು ರೆಡಿ ಆಗಿದ್ದೀವಿ, ಅದಕ್ಕೆ 3:30ಗೆ ರೆಡಿ ಆಗಿದ್ದೀವಿ. ವೈ? ಬಿಕಾಸ್ ಸ್ಟಿಲ್ ಬನಶಂಕರಿ ಬಸ್ಸಲ್ಲೇ ಹೋಗೋಣ ಅಂತ. ಸೊ ಅಲ್ಲಿಂದ ನೆಕ್ಸ್ಟ್ ಐಲ್ ಡೂ ಓಲಾ ಫಾರ್ ಜಯನಗರ. ಸೊ ನಥಿಂಗ್ ಬಟ್ ಒಂದು ಬನಶಂಕರಿ ಜಯನಗರ ರೌಂಡ್ಸ್ ನಮ್ಮ ಅಮ್ಮಂಗೆ ತೋರಿಸ್ಬೇಕು, ಓಡಾಡಿಸ್ಬೇಕು, ಸ್ಮೂರ್ ಕರ್ಕೊಂಡು ಹೋಗ್ಬೇಕು, ಸಾತ್ವಿಕ ಕರ್ಕೊಂಡು ಹೋಗ್ಬೇಕು, ಅದೆಲ್ಲ ಇದೆ. ಬಟ್ ಅಲ್ಲಿ ಹೋಗೋಣ, ಫಸ್ಟು ಹೋಗಿ ಓಡಾಡೋಣ. ಅವ್ರೇನು ಶಾಪಿಂಗ್ ಮಾಡಲ್ಲ, ಸ್ವಲ್ಪ ಏನಾರು ತೊಗೊಳ್ಬೋದೇನೋ ಗೊತ್ತಿಲ್ಲ. ನನ್ನ ಆಪೋಸಿಟ್ ಅವರು ಅವ್ರ ಶಾಪಾಲಿಕ್ಕೆಲ್ಲ ಅಲ್ಲ. ಬಟ್ ಸ್ಟ್ರೀಟಿಗೆ ಕರ್ಕೊಂಡು ಹೋಗೋಣ ಅಂತ ಟೇಕಿಂಗ್ ಮೈ ಮದರ್ ಔಟ್ ಫಾರ್ ಜಯನಗರ ಲೈಕ್ ಅ ಸ್ಟ್ರೀಟ್ ಶಾಪಿಂಗ್. ಒಂಥರ ಅಮ್ಮ ಮಗಳು ಡೇಟ್ ಥರ ಅಂತಲೇ ಹೇಳ್ಬೋದು. ಬಿಕಾಸ್ ಓನ್ಲಿ ವಿ ಬೋತ್ ಆರ್ ಗೋಯಿಂಗ್. ಪ್ರೀತಮ್ಗೆ ಅಂದಿದ್ದೀನಿ, ಸೊ ನೀನು ಬರ್ಬೇಕಾದ್ರೆ ಹಾಗೆ ಜಯನಗರ ಆದರೆ ಬಾ ಅಂತ. ಆದರೆ ಬರ್ತಾನೆ, ಬಟ್ ಆದರೂ ವಿಲ್ ಕಮ್ ಬ್ಯಾಕ್. ನಾವಿಬ್ಬರೇ ಬರೋದು. ಹಿಲ್ ಕಮ್ ಬೈ ಹಿಸ್ 2 wheeler. ಸೊ ನಾವು 3 ಜನ ಬರೋದಕ್ಕೆ ಆಗೋದಿಲ್ಲ. ಅವ್ನು ಬಂದರೆ ಬರ್ಬೋದು, ಇಲ್ದೇನೇನೂ ಇಲ್ಲ. ಸೊ ನಾವು 3:30 ಆಗ್ತಿದೆ, ಲೆಟ್ಸ್ ಗೋ. ಬಿಕಾಸ್ ಬನಶಂಕರಿ ಇವತ್ತು ಅಮಾವಾಸ್ಯೆ ಬೇರೆ ಇದೆ. ಬನಶಂಕರಿ ಅಮ್ಮ ಟೆಂಪಲಲ್ಲಿ ಸಖತ್ ರಶ್ ಇರುತ್ತೆ. ದರ್ಶನ ಹೆಂಗಾಗುತ್ತೆ ಗೊತ್ತಿಲ್ಲ. ತುಂಬ ರಶ್ ಇದ್ದರೆ ನಾವು ನೋಡೋಣ, ಕ್ಯೂ ಬೇಗ ಮೂವ್ ಆದರೆ, ಕ್ಯೂ ಇದ್ದರೆ ದರ್ಶನ ಮಾಡ್ಕೊಂಡೇ ಬರೋಣ ಅಂತ ಅನ್ಕೋತಿದ್ದೀವಿ. ಅದಕ್ಕೆ ಇಷ್ಟು ಬೇಗ ಹೊರಡ್ತಾ ಇದ್ದೀವಿ. ಜಯನಗರ ಆಲ್ ದಟ್. ಸೊ ಆನ್ ದ ವೇ ಹೋಗ್ತಾ ಗೊತ್ತಾಯ್ತೆ ಎಲ್ಲ ಹೋಗ್ತಿದ್ದೀವಿ ಏನು ಅಂತ. ಯಾಕಂದ್ರೆ ಲೆಟ್ಸ್ ಗೋ ಟುಗೆದರ್. ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ರೂಮ್ ಇದ್ರೆ ಇಗ್ನೋರ್ ಮಾಡಿ, ದಿಸ್ ಇಸ್ ನಾಟ್ ಮೈ ರೂಮ್, ದಿಸ್ ಇಸ್ ಪ್ರೀತಮ್ ರೂಮ್. ಎಷ್ಟು ಡರ್ಟಿ ಆಗುತ್ತೆ ಅಷ್ಟು ಇಟ್ಕೊಂಡಿದ್ದಾನೆ, ಹಂಗೆ ಇಟ್ಕೊಂಡಿದ್ದಾನೆ. ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ವೈಟ್ ಟಾಪ್ ಫ್ರಮ್ ವೆಸ್ಟ್ ಸೈಡ್ ಅಲ್ಲ, ತೊಗೊಂಡಲ್ಲ ರೀಸೆಂಟಾಗಿ ಅದು. ಆ್ಯಂಡ್ ದಿಸ್ ಪ್ಯಾಂಟ್ ತುಂಬ ಇದಾಗಿ ಕಾಣ್ತಿಲ್ಲ, ಬಟ್ ಓಕೆ, ಟಾಪ್ ಚೆನ್ನಾಗಿ ಕಾಣ್ತಿದೆ. ಪ್ಯಾಂಟ್ಗೇನೋ ಅಷ್ಟು ಒಂಥರ ಮ್ಯಾಚ್ ಆಗ್ತಿಲ್ಲ ಅನಿಸ್ತು ನನಗೆ. ಬಟ್ ಓಕೆ, ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್, ದಿಸ್ ಇಸ್ ಹೌ ಐ ಆಮ್ ರೆಡಿ. ನೌ ಲೆಟ್ಸ್ ಗೋ. ಜಯನಗರದಲ್ಲೇ ಇದ್ದೀವಿ. ಹೆಂಗಿದೆಯಮ್ಮ? ಸಖತ್ತಾಗಿದೆ. ನಾವಮ್ಮ ಏನು ತಗೊಳ್ಳಲ್ಲ ಅಂದ್ಬಿಟ್ಟು ಇಷ್ಟೊತ್ತು ತನಕ ಜಯನಗರದಲ್ಲಿ ಓಡಾಡಿ ಎಲ್ಲ ಶಾಪಿಂಗು ಮಾಡೋರೆ. ತಗೊಳ್ಳಲ್ಲ ನಾನೇನು ಅಂದವರು. ಟ್ರೆಂಡ್ಸ್ ಇದು ಓಡಾಡಿದ್ರೆ ಸುಮಾರು ಹೊತ್ತಿದೆ. ಆ ಕಡೆ ರೋಡು ಎಲ್ಲ ಅಮ್ಮ ಅಂತೂ ಜಯನಗರ ನೋಡಿ ಫುಲ್ ಅಮೇಸ್ಡು, ಲೈಕ್ ವಾವ್ ಅನ್ನೋ ಥರ ಓಡಾಡಿ ಎಂಜಾಯ್ ಅಂತೂ ಮಾಡಿದ್ರು. ಈಗ ಸ್ಮೂರ್ಗೆ ಹೋಗೋಣ. ಇದು ಸಾತ್ವಿಕ ಬೇಡ, ನಂಗೆ ಪೇಣಿ ಅಂದರು. ಸ್ಮೂರ್ಗೆ ಹೋಗಿ ಮಿಲಾನೋ ಐಸ್ ಕ್ರೀಮ್ ಎಲ್ಲ ತಿನ್ನೋಣ ಅಂತ ಅನ್ಕೋತಾ ಇದ್ದೀನಿ. ಇಷ್ಟೋ ತನಕ ಕಾಂಪ್ಲೆಕ್ಸ್ ಹತ್ರನೇ ಆಗೋಯ್ತು. ಕಾಂಪ್ಲೆಕ್ಸ್ ಹತ್ರ ಸುಮಾರು ಶಾಪಿಂಗ್ ಮಾಡಿದ್ರು ಅವರು. ಆಮೇಲೆ ಈ ಕಡೆ ಸೈಡ್ ಏನೋ ಫ್ರಾಕ್ಸ್ ಅದು ಇದು ನೋಡೋಕ್ಕೆ ಎಲ್ಲ ಹೋಗಿ. ಸೊ ಇಟ್ ವಾಸ್ ನೈಸ್. ನನಗಂತೂ ಇಷ್ಟನೇ ಶಾಪಿಂಗ್ ಮಾಡಿದೋಗ್ಲಿ, ನನಗಂತೂ ಇಷ್ಟ. ನಮ್ಮ ಅಮ್ಮ ಏನೇನು ತೊಗೊಂಡ್ರು ಅದೆಲ್ಲ ತೋರಿಸಲ್ಲ, ಬಟ್ ಐ ಗಾಟ್ ಅ ಮಿರರ್. ಅದೊಂದು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ವಿ ಆರ್ ಗೋಯಿಂಗ್ ಫಾರ್ ಸ್ಮೂರ್.
ಯೂಶ್ವಲ್ ತಿಂದಾಯಿತು. ನಮ್ಮ ಫೇವ್ರೆಟ್ ಬ್ರೌನೀಸು ನಮ್ಮ ಅಮ್ಮಂಗೆ ಒಂದು ನಂಗೆ ಒಂದು ಆಯಿತು. ಈಗ ಮಿಲಾನೋ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಬಂದಿದ್ದೀನಿ ಅಂತ. ಆ್ಯಕ್ಚುಲಿ ಅವ್ರಿಗೆ ತುಂಬ ಇಷ್ಟ ಆಯಿತು ಜಯನಗರ. ಸೊ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದ್ವಿ ಒಂದು ರೇಂಜ್ಗೆ. ಬಟ್ ನೆಕ್ಸ್ಟ್ ವೀಕ್ ಮತ್ತೆ ಬರೋಣ ಅಂದ್ಕೊಂಡಿದ್ದೀವಿ. ನಾವು ವಿ ಆರ್ ಗೋಯಿಂಗ್ ಟು ಮಿಲಾನೋ. ಐಸ್ ಕ್ರೀಮ್ ತಿನ್ಕೊಂಡು ವಿಲ್ ಗೋ ಟು ಹೋಮ್. ಮಿಲಾನೋ ಐಸ್ ಕ್ರೀಮ್ಗೆ ಕನ್ಫ್ಯೂಸ್ ಆಗ್ಬಿಟ್ಟು ಫುಲ್ ಮುಂದೆ ಹೋಗ್ಬಿಟ್ಟಿದ್ದೀನಿ. ಸೊ ಈಗ ಐ ಆಮ್ ಗೋಯಿಂಗ್ ಬ್ಯಾಕ್. ನಮ್ಮಮ್ಮ ಬೇಡ ಹೋಗೋಣ ಅಂತ ನಾನಿಲ್ಲ ಬಂದಿದ್ದೀವಿ. ಅವ್ರಿಗೆ ಐಸ್ ಕ್ರೀಮ್ ಅಂದರೆ ಬೇರೆ ಮೊದಲೇ ಇಷ್ಟ. ಸೊ ಅದಕ್ಕೆ ಕಮ್ ಲೆಟ್ಸ್ ಹ್ಯಾವ್ ಅಂತ ವಿ ಆರ್ ಗೋಯಿಂಗ್ ಬ್ಯಾಕ್ ನಾವು. 2 ಮಿನಿಟ್ಸು ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ವಿ ಅಷ್ಟೇ. ಐಸ್ ಕ್ರೀಮ್ ತಿಂದಾಯಿತು. ನಾವು ವಿ ಆರ್ ಬುಕ್ ಓಲೋ ಆಟೋ ಬಂದಿದೆ. ವಿ ಆರ್ ಗೋಯಿಂಗ್ ನಾವು. ಇಷ್ಟೆಲ್ಲ ಶಾಪ್ ಮಾಡಿರೋದು ನಮ್ಮಮ್ಮ. ಡನ್ ಫಾರ್ ದ ಡೇ. ಲೈಕ್ ಸಕ್ಕತ್ ನಡೆದಾಡ್ಬಿಟ್ಟಿದ್ದೀವಿ. ಬಟ್ ಇಟ್ ವಾಸ್ ನೈಸ್. ನನಗೆ ಚೆನ್ನಾಗೇ ಇರುತ್ತೆ ಜಯನಗರ ಯಾವಾಗಲೂ ಅಷ್ಟೇ. ಸುಮ್ಮನೆ ನಂಗೆ ಒಂದು ಕಾರಣಗಳು ಬೇಕಷ್ಟೇ ಇಲ್ಲಿಗೆ ಬರೋದಕ್ಕೆ. ಒಂದು ನೆಪ ಬೇಕಷ್ಟೇ. ಬ್ಯಾಕ್ ಇನ್ ದ ಹೋಮ್. 8:38 ಟೈಮು. ಈಗ ಜಸ್ಟ್ ಬಂದಿದ್ದು. ಆ್ಯಂಡ್ ಐ ಗಾಟ್ ಅ ಡೆಕೋರ್ ಪೀಸ್. ಸೊ ಅದೊಂದು ತೋರಿಸೋಣ ಅಂತ ಜಯನಗರದಿಂದ ಏನಾದ್ರು ಒಂದು ತಂದಿಲ್ಲ ಅಂದರೆ ನನಗೆ ಇನ್ಕಂಪ್ಲೀಟು. ಬಟ್ ಲುಕ್ ಎಟ್ ದಿಸ್. ಹೌ ಬ್ಯೂಟಿಫುಲ್ ಅಲ್ಲ. ಇದಕ್ಕಿಂತ ದೊಡ್ಡ ಸೈಜಸ್ ಎಲ್ಲ ಇತ್ತು. ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ ಶಾಪ್ದು. ಬಟ್ ಕಾಂಪ್ಲೆಕ್ಸ್ ಒಳಗಡೆ, ಹಳೆ ಕಾಂಪ್ಲೆಕ್ಸ್ ಅಲ್ಲ, ಬಸ್ ಸ್ಟ್ಯಾಂಡ್ ಆಪೋಸಿಟ್ ಹೊಸ ಕಾಂಪ್ಲೆಕ್ಸ್ ಆಗಿದೆಯಲ್ಲ ಅದ್ರ ಒಳಗಡೆ ತೊಗೊಂಡಿದ್ದು ನಾನು. ಆ್ಯಂಡ್ ತುಂಬ ಡಿಸೈನ್ಸ್ ಇತ್ತು. ಖಾಲಿ ಆಗಿದೆಯಂತೆ. ಇನ್ನು 10 ಡೇಸಲ್ಲಿ ಮತ್ತೆ ಬರುತ್ತೆ ಅಂದರು. ಲೈಕ್ ದೊಡ್ಡದು ಲೈಕ್ 2 ವಾಟ್ ಈಸ್ ದಟ್ ಪಿಕಾಕ್, ನವಿಲು ಮತ್ತು ಮಧ್ಯದಲ್ಲಿ ಮಿರರ್ ಆ ಥರ ಎಲ್ಲ ಇತ್ತು. ಬಟ್ ನಾನು ಮೀಡಿಯಮ್ ಸೈಜ್ದು ಇದು ಒಂದು ತೊಗೊಂಡು ಬಂದೆ. ಸಕ್ಕತ್ ಇಷ್ಟ ಆಯಿತು. ಸಿ ದ ಡೀಟೇಲಿಂಗ್, ಹೌ ನೈಸ್. ಸಿ ಆ್ಯಕ್ಚುಲಿ ನಮ್ಮಮ್ಮ ತೊಗೋಬೇಡ ಅಂತ. ಬಿಕಾಸ್ ನಮ್ಮ ಮನೇಲಿ ಎಲ್ಲೂ ನೇಲ್ ಹೊಡಿಯೋಂಗಿಲ್ಲ. ಸೊ ಸ್ಟಿಕ್ ಮಾಡಿಬಿಟ್ಟು ನೀನು ಹಾಕಬೇಡ ಬಿಕಾಸ್ ಮಿರರ್ ಹೊಡಿಬಾರ್ದು ಮನೇಲಿ ಅಂತ ಅವರು ಬೇಡ ಅಂತಿದ್ರು. ಬಟ್ ಆದರೂ ಐ ಕುಡೆಂಟ್ ರೆಸಿಸ್ಟ್. ಹಂಗಾಗಿ ತೊಗೊಬಂದೆ. ಐ ಪೇಯ್ಡ್ ಅರೌಂಡ್ 200 ರೂಪೀಸ್ ಅಷ್ಟೇ. ಇದಕ್ಕೆ 250 ಮಾಡ್ತಿದ್ರಂತೆ. ಬಟ್ ಇದು ಲಾಸ್ಟ್ ಪೀಸ್ ಇದ್ದಿದ್ದು. ಇದರಲ್ಲಿ 2 ಥರ ಇತ್ತು. ಸೊ ಇದು ಚೆನ್ನಾಗಿದೆ ಅಂತ 200ಕ್ಕೆ ತಂದೆ. ಸೊ ಇನ್ನೂ ವೆರೈಟೀಸ್ ಇತ್ತು. ನಮ್ಮ ಅಕ್ಕನ ಮನೆಗೆ ಒಂದು ತೊಗೊಳ್ಳೋಣ ಅಂದ್ಕೊಂಡೆ. ಲೈಕ್ ದೊಡ್ಡ ಅವ್ರ ಮನೆಗೆ ಡೂಪ್ಲೆಕ್ಸ್ ಅಲ್ಲ. ಸೊ ದೊಡ್ಡದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅದ್ರಲ್ಲಿ ಒಂದೇ ಪೀಸ್ ಇದ್ದಿದ್ದು. ಅದೇ 10 ಡೇಸ್ ಬಿಟ್ಟು ಬರುತ್ತೆ ಐಟಮ್ ಅಂತ ಹೇಳಿದ್ರು. ಬಟ್ ಐ ಗಾಟ್ ದಿಸ್ ಒನ್. ಸೋ ಮೆನಿ ಥಿಂಗ್ಸ್ ಮೈ ಮಾಮ್ ಗಾಟ್. ಐ ಡೋಂಟ್ ವಾಂಟ್ ಟು ಶೋ ಹರ್. ಲೈಕ್ ನೈಟೀಸ್ ಅದು ಇದು ಏನೇನೋ ತೊಗೊಂಡ್ರು. ಡನ್ ಫಾರ್ ದ ಡೇ. ಹೀಗೇನೂ ಇಲ್ಲ. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಚಿಲ್ ಮಾಡೋದು. ಉಪ್ಸಾರು ಮಾಡಿದ್ದಾರೆ. ನಮ್ಮ ಮಂಡ್ಯ ಸ್ಟೈಲ್ ಉಪ್ಸಾರು. ಸೊ ಅದನ್ನು ತಿನ್ನೋದು. ಆಮೇಲೆ ತಾಚಿ ಅಷ್ಟೇ. ನಾಳೆ ವೀಕೆಂಡ್ ಸ್ಯಾಟರ್ಡೆ ಆರಾಮ್ ಅಂದ್ಕೊಂಡಿದ್ದೆ. ಬಟ್ ನಾಳೆ ಮೇ ಬಿ ನಮ್ಮ ಮನೆಗೆ ಗೆಸ್ಟ್ಸ್ ಬರ್ತಾರೆ. ಐ ಡೋಂಟ್ ನೋ ವಾಟ್ ಟು ಡೂ. ಬಟ್ ಆರಾಮಾಗಿ ನಿಧಾನಕ್ಕೆ ಎದ್ದೇಳ್ತೀನಪ್ಪ. ಡೈಲಿ 4 o'clock 4:45 ಎದ್ದು ಸಾಕಾಗಿದೆ. ಈ ವೀಕ್ ಪೂರ್ತಿ ಎದ್ದಿದ್ದೀನಿ. ಒಂದಿನೂ ಮಿಸ್ ಮಾಡಿಲ್ಲ. ಸೊ ಬಿಕಾಸ್ ಐ ವಾಂಟ್ ಟು ಪ್ರಿಪೇರ್ ಫುಡ್ ಫಾರ್ ಪ್ರೀತಮ್ ಅದಕ್ಕೆ. ಬಟ್ ನಾಳೆ ಸ್ಯಾಟರ್ಡೆ ಸಂಡೇ ಐಮ್ ಆರಾಮ್ ಅಂದ್ಕೊಂಡೆ. ನೋಡೋಣ ನಾಳೆ ಗೆಸ್ಟ್ಗಳು ಬರ್ತಿದ್ದಾರೆ. ಬಟ್ ಆದರೂ ಬೆಳಗ್ಗೆ ಲೇಟಾಗಿ ಎದ್ದೇಳ್ತೀನಿ. ನಾಳೆ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟಿದ್ದೀನಿ ತಿಂಡಿ ಮಾಡೋಕ್ಕೆ. ಹುಳಿಯನ್ನ ನಮ್ಮಮ್ಮ ಹುಳಿಯನ್ನೂ ಅಷ್ಟೇ. ಇನ್ನೊಂದು ದಿನ ಯಾವತ್ತಾದರೂ ಹುಳಿಯನ್ನದ ಗೊಜ್ಜು ಲೈಕ್ ಪುಳಿಯೋಗರೆ ಗೊಜ್ಜು ಮಾಡೋದು ಅದೊಂದು ರೆಸಿಪಿ ಮಾಡ್ತೀನಿ. ಬಿಕಾಸ್ ಅದು ಸಕ್ಕದಾಗಿರುತ್ತೆ. ಪ್ರೀತಮ್ಗೂ ಇಷ್ಟ, ನನಗೂ ಇಷ್ಟ. ಹುಳಿಯನ್ನ ಸಕ್ಕದಾಗಿ ಮಾಡ್ತಾರೆ. ಆ ಗೊಜ್ಜು ಮಾಡಿ ಹುಳಿಯನ್ನ ಪ್ರೊಸೀಜರ್ ಅವ್ರು ಮಾಡ್ತಾರಲ್ಲ ಅದನ್ನು ಫಿಲ್ ಮಾಡ್ತೀನಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅದನ್ನು ಮಾಡಿಕೊಂಡ್ರು ನೀವು ಲೈಕ್ 1 ವೀಕ್ ಥರ ಎಲ್ಲ ಇಟ್ಕೊಳ್ಬೋದು. ನೆಕ್ಸ್ಟ್ ಟೈಮ್ ವೆನ್ ಶಿ ಕಮ್ ಐ ವಿಲ್ ಡೂ ದಟ್ ವಿಡಿಯೋ. ನಾಳೆ ಎಲ್ಲ ವಿಡಿಯೋ ಮಾಡೋಷ್ಟೆಲ್ಲ ಪೇಷನ್ಸ್ ಇಲ್ಲ ನನಗೆ. ಸೊ ನಾಳೆ ಪುಳಿಯೋಗರೆ ಬ್ರೇಕ್ಫಾಸ್ಟು ಆರಾಮಾಗಿ 9-10 ಗಂಟೆಗೆ ಎದ್ದೇಳ್ತೀನಿ. ದಟ್ಸ್ ದ ಪ್ಲ್ಯಾನ್. ಆ್ಯಂಡ್ ಈಗ ಆರಾಮಾಗಿ TV ನೋಡ್ತಾ ಡ್ರೆಸ್ ಚೇಂಜ್ ಮಾಡಿಕೊಂಡು I'll chill and I'll have upsaru anna and I'll go to bed. Hi everyone, this is the next day. Morning in the ಸ್ವಲ್ಪ house things ಅಲ್ಲಿ I was held up. ಆ್ಯಂಡ್ ಈಗ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಲಂಚ್. ಟೈಮ್ ಆಗೋಗಿದೆ 3:30 ಮೇ ಬಿ. ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ವಿ ಆರ್ ಗೋಯಿಂಗ್ ಔಟ್. ಮೀ ಮೈ ಮದರ್ ಆ್ಯಂಡ್ ಪ್ರೀತಮ್ ಜಸ್ಟ್ ಫಾರ್ ಸಮ್ ಪರ್ಸ್ನಲ್ ವರ್ಕ್. ಅದೆಲ್ಲ ನಾನೇನು ವ್ಲಾಗ್ ಮಾಡಲ್ಲ. ಬಟ್ ನಾವು ವಿ ಆರ್ ಗೋಯಿಂಗ್ ಟು ಹ್ಯಾವ್ ಲಂಚ್. ಆ್ಯಂಡ್ ನಾಳೆ ಐ ಥಾಟ್ ಆಫ್ ಗೋಯಿಂಗ್ ಔಟ್. ಆ್ಯಂಡ್ ನನಗೆ ಯಾಕೋ ಸ್ವಲ್ಪ ಕಾರ್ ಒಳಗಡೆ ಕುತ್ಕೊಂಡ್ಮೇಲೆ ಹೆಲ್ತ್ ಇಶ್ಯೂ ಥರ ಆಗ್ತಿದೆ. ಕೋಲ್ಡ್ ಆಗ್ತಿದೆ. ನೆನ್ನೆ ಎಲ್ಲ ಜಯನಗರದಲ್ಲಿ ಐಸ್ ಕ್ರೀಮು ಅದು ಇದೆಲ್ಲ ತಿನ್ನಲ್ಲ. ಅದಕ್ಕಿರ್ಬೋದು ಮೇ ಬಿ. Right now this is the story of today. And what work we are going, what personal work I was held up adala next vlogs ಅಲ್ಲಿ ಕಮಿಂಗ್ ವ್ಲಾಗ್ಸ್ ಅಲ್ಲಿ ಗೊತ್ತಾಗುತ್ತೆ. now let me have some food. ಏನಿಲ್ಲ, ಅನ್ನ ಸಾಂಬಾರ್, ನಾಟಿ ಸ್ಟೈಲ್ ಸಾಂಬಾರ್ ಅದು ಸಿಕ್ಕಿದ್ರೆ ಸಾಕು ನನಗೆ.
the home. I know I'm not in that right position, but I'm not well. Actually, ಬಂದ್ಬಿಟ್ಟು ಸ್ವಲ್ಪ I want to tell you some things ಅಂತೆಲ್ಲ ಅಂದ್ಕೊಂಡಿದ್ದೆ, what's going on ಅಂತ. ಬಟ್ I'm not well, I'm not at all well, I'm not even able to get up. ಸೊ ಹಂಗಾಗ್ತಿದೆ. ಈಗ ಸ್ವಲ್ಪ ಸುಧಾರಿಸ್ಕೊಂಡೆ, 1 hour 2-3 hours ಆಯಿತು ಬಂದು ಮೇ ಬಿ. ಸೊ ಸ್ವಲ್ಪ ಸುಧಾರಿಸ್ಕೊಂಡು ವಿಡಿಯೋದಲ್ಲಿ ಬಂದು ಮಾತಾಡ್ತಿದ್ದೀನಿ. ಮರೋ ನಾಳೆ ಒಂದು ಫಂಕ್ಷನ್ ಇತ್ತು ಅಟೆಂಡ್ ಮಾಡೋಕ್ಕೆ. ನನಗೆ ಫಂಕ್ಷನ್ ಆದಮೇಲೆ ನಮ್ಮ ಅಕ್ಕನ ಮನೆಗೆಲ್ಲ ಹೋಗೋದಿತ್ತು. ನಮ್ಮ ಅಕ್ಕನ ಮನೆಗೆ ಹೋಗೋದು ಕ್ಯಾನ್ಸಲ್ ಆಯಿತು, ಬಟ್ ಫಂಕ್ಷನ್ ಇತ್ತು. ಸೊ ಇಲ್ಲ, ಐ ಥಿಂಕ್ ಐ ಆಮ್ ನಾಟ್ ಏಬಲ್ ಟು ಗೋ. ಐ ಕಾಂಟ್ ಗೆಟ್ ರೆಡಿ ಬಿಕಾಸ್ ನನಗೆ ಥ್ರೋಟ್ ಇನ್ಫೆಕ್ಷನ್ ಥರ ಆಗಿಬಿಟ್ರೆ ಜ್ವರ ಬಂದುಬಿಡುತ್ತೆ. ಈಗ ಆಲ್ರೆಡಿ ಹಂಗೆ ಅನಿಸ್ತಿದೆ, ನನಗೆ ಆಗ್ತಿಲ್ಲ. ಯಾ, ಐ ಥಿಂಕ್ ಒನ್ಸ್ ಐ ವಿಲ್ ಗೆಟ್ ವೆಲ್, ದೆನ್ ಐ ವಿಲ್ ಬಿ ಬ್ಯಾಕ್ ಇನ್ ದಿಸ್ ವಿಡಿಯೋ ಆರ್ ಐ ಮೇ ಎಂಡ್ ದಿಸ್ ವ್ಲಾಗ್. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನಂಗೆ ಬೇರೆ ನಾಡಿದ್ದು ವ್ಯಾಲೆಂಟೈನ್ಸ್ ಡೇ ಇದೆ. ಐ ವಾಂಟ್ ಟು ಸರ್ಪ್ರೈಸ್ ಪ್ರೀತಮ್ ಅಂತಲೂ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಹುಷಾರಾದರೆ ಸಾಕಂತ. ಇನ್ನು 3 days ಇದೆ ವ್ಯಾಲೆಂಟೈನ್ಸ್ ಡೇಗೆ ಅಷ್ಟೇ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ವೀಕ್ ಇಟ್ಸ್ ಫುಲ್ಲಿ ಪ್ಯಾಕ್ಡ್. ಸೊ ತುಂಬ ಕೆಲಸ ಇದೆ, ಏನೇನೋ ಇದೆ. ಲೈಕ್ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಇಫ್ ಐ ಗೆಟ್ ವೆಲ್ ಐ ವಿಲ್ ಟೇಕ್ ಕಂಪ್ಲೀಟ್ ರೆಸ್ಟ್. ಲೈಕ್ ಟುಡೇ ಟುಮಾರೋ ನೋಡೋಣ ಏನಾಗುತ್ತೆ. Yeah, I'm gonna end this video here itself. See you all in my next video.